ಹೊಸ ವರ್ಷದ ದಿನ ದೇಗುಲಗಳಲ್ಲಂತೂ ವಿಶೇಷ ಪೂಜೆ. ಬೆಳ್ಳಂಬೆಳಗ್ಗೆ ದೇವರ ದರ್ಶನಕ್ಕೆ ಅಂತ ಭಕ್ತ ಸಾಗರ ಮುಗಿಬಿದ್ದಿದೆ. ಬೆಂಗಳೂರಿನಲ್ಲಿ ಬೆಳಿಗ್ಗೆಯೇ ದೇಗುಲಗಳೆಲ್ಲ ಫುಲ್ ರಶ್ ಆಗಿದೆ. ಬೆಂಗಳೂರಿನ ಬಸವನಗುಡಿಯ ದೊಡ್ಡ ಗಣಪತಿಗೆ ವಿಶೇಷ ಅಭಿಷೇಕ, ಗವಿಪುರಂನ ಗವಿಗಂಗಾಧರೇಶ್ವರ ಮತ್ತು ಬಂಡೆ ಮಾಕಾಳಿ ಬನಶಂಕರಿ ದೇವಾಲಯದಲ್ಲೂ ಕೂಡ ವಿಶೇಷ ಪೂಜೆ ಪುನಸ್ಕಾರಗಳು ನೆರವೇರ್ತಾ ಇದೆ. ಬೆಳಗ್ಗೆ ಭಕ್ತಾದಿಗಳು ದೇಗುಲದತ್ತ ಧಾವಿಸ್ತಾ ಇದ್ದಾರೆ. ಹೊಸ ವರ್ಷದ ಮೊದಲ ದಿನ ದೇವರ ದರ್ಶನ ಪಡೆದು ಶುಭಾರಂಭ ಮಾಡೋದಕ್ಕೆ ಮುಂದಾಗಿದ್ದಾರೆ. ಬೆಂಗಳೂರಿನ ವಿವಿಧ ದೇಗುಲಗಳ ಚಿತ್ರಣ ಇದು. ಬಸವನಗುಡಿಯ ದೊಡ್ಡ ಗಣಪತಿ ದೇಗುಲ, ಜೊತೆಗೆ ಬನಶಂಕರಿ ದೇವಾಲಯ, ಹೊಸ ವರ್ಷದ ದಿನ ದೇಗುಲಗಳಲ್ಲಿ ವಿಶೇಷ ಪೂಜೆ. ಬೆಳ್ಳಂಬೆಳಗ್ಗೆ ದೇವರ ದರ್ಶನಕ್ಕೆ ಭಕ್ತರು ಮುಗಿಬಿದ್ದಿದ್ದಾರೆ. ಬೆಂಗಳೂರು, ಮೈಸೂರಲ್ಲಿ ದೇಗುಲಗಳು ಫುಲ್ ರಶ್ ಆಗಿವೆ. ಇನ್ನು ಬೆಂಗಳೂರಿನ ಬಸವನಗುಡಿಯ ದೊಡ್ಡ ಗಣಪತಿಗೆ ಇವತ್ತು ವಿಶೇಷವಾಗಿ ಅಭಿಷೇಕ ಮಾಡಲಾಗಿದೆ. ಬನಶಂಕರಿ ದೇವಾಲಯದಲ್ಲೂ ಕೂಡ ವಿಶೇಷ ಪೂಜೆ ಪುನಸ್ಕಾರ ನಡೀತಾ ಇದೆ. ಮೈಸೂರಿನ ಯೋಗ ನರಸಿಂಹಸ್ವಾಮಿ ದೇಗುಲದಲ್ಲೂ ಕೂಡ ವಿಶೇಷ ಪೂಜೆಯನ್ನ ಹಮ್ಮಿಕೊಳ್ಳಲಾಗಿದೆ. ವಿಜಯನಗರದಲ್ಲಿರೋ ಯೋಗ ನರಸಿಂಹಸ್ವಾಮಿ ದೇಗುಲ, ಕೇರಳದಿಂದ ಅಮೂಲ್ಯವಾದಂತಹ ರತ್ನವನ್ನ ತರಿಸಿದ್ದಾರೆ. ಆ ರತ್ನದಲ್ಲಿ ದೇವರನ್ನ ಅಲಂಕರಿಸಲಾಗಿದೆ. ಇವತ್ತು ಹೊಸ ವರ್ಷದ ಹಿನ್ನೆಲೆಯಲ್ಲಿ ವಿವಿಧ ದೇಗುಲಗಳಲ್ಲಿ ವಿಶೇಷ ಪೂಜೆಗಳನ್ನು ಹಮ್ಮಿಕೊಳ್ಳಲಾಗಿದೆ. ಬೆಳ್ಳಂಬೆಳಗ್ಗೆ ದೇವರ ದರ್ಶನಕ್ಕೆ ಭಕ್ತರು ಕೂಡ ಆಗಮಿಸ್ತಾ ಇದ್ದಾರೆ. ಬೆಂಗಳೂರು, ಮೈಸೂರಲ್ಲಿ ದೇಗುಲಗಳು ಬೆಳಗ್ಗೆಯೇ ಫುಲ್ ರಶ್ ಆಗಿದೆ. ಬಸವನಗುಡಿಯ ದೊಡ್ಡ ಗಣಪತಿಗೆ ವಿಶೇಷವಾಗಿ ಇವತ್ತು ಬೆಳ್ಳಂಬೆಳಗ್ಗೆಯೇ ಅಭಿಷೇಕವನ್ನ ಮಾಡಲಾಗಿದೆ. ಅದೇ ರೀತಿ ಬನಶಂಕರಿ ದೇವಾಲಯದಲ್ಲೂ ಕೂಡ ವಿಶೇಷವಾದಂತಹ ಪೂಜೆ ಪುನಸ್ಕಾರಗಳನ್ನು ಇವತ್ತು ಮಾಡಲಾಗ್ತಾ ಇದೆ. ಇವತ್ತು ದಿನಪೂರ್ತಿ ಕೂಡ ದೇಗುಲದಲ್ಲಿ ವಿಶೇಷವಾಗಿ ಪೂಜೆ ಪುನಸ್ಕಾರ ನಡೀತಾ ಇರುತ್ತೆ. ಮೈಸೂರಿನ ಯೋಗ ನರಸಿಂಹಸ್ವಾಮಿ ದೇಗುಲದಲ್ಲಿ ಇನ್ನೂ ವಿಶೇಷ, ಕೇರಳದಿಂದ ತರಿಸಿರುವಂತಹ ರತ್ನದಿಂದ ನರಸಿಂಹಸ್ವಾಮಿಯನ್ನ ಅಲಂಕರಿಸಲಾಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ರಾಮ್. ರಾಮ್, ನಿನ್ನೆ ಒಂದು ರೀತಿಯಾದಂತಹ ಸೆಲೆಬ್ರೇಷನ್ ಆದರೆ ಇವತ್ತು ಮತ್ತೊಂದು ರೀತಿಯಾದಂತಹ ಸೆಲೆಬ್ರೇಷನ್. ಬೆಳ್ಳಂಬೆಳಗ್ಗೆ ಭಕ್ತರು ಕೂಡ ದೇವಸ್ಥಾನದತ್ತ ಮುಗಿಬೀಳ್ತಾ ಇದ್ದಾರೆ. ತಾವು ಮೈಸೂರಿನ ಯೋಗ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿದ್ದೀರಾ. ದೇವಸ್ಥಾನದಲ್ಲಿ ಭಕ್ತರ ಸಂಖ್ಯೆ ಹೇಗಿದೆ? ಜೊತೆಗೆ ಇವತ್ತಿನ ವಿಶೇಷ ಪೂಜೆ ಏನೆಲ್ಲ ಇರುತ್ತೆ? ಇಡೀ ದಿನ ಪೂಜೆ ಇರುತ್ತಾ ಅಥವಾ ಪ್ರಸಾದ ವಿತರಣೆ ಇದೆಲ್ಲವೂ ಕೂಡ ಇರುತ್ತಾ? ಹೇಗೆ? ಖಂಡಿತವಾಗಿ ಶುಭಶ್ರೀ, 2025ಕ್ಕೆ ನಿನ್ನೆ ಮೋಜು ಮಸ್ತಿ ಕುಣಿತದೊಂದಿಗೆ ಗುಡ್ ಬೈ ಹೇಳಿದ್ರು. ಇವತ್ತು 2026ರನ್ನ ಶ್ರದ್ಧಾ ಭಕ್ತಿಯಿಂದ ಬರಮಾಡಿಕೊಳ್ಳುವಂತಹ ಕೆಲಸವನ್ನ ಸಾಂಸ್ಕೃತಿಕ ನಗರಿ ಮೈಸೂರಿನ ಜನರು ಮಾಡ್ತಾ ಇದ್ದಾರೆ. ನಾನೀಗ ಮೈಸೂರಿನ ವಿಜಯನಗರದ ಯೋಗ ನರಸಿಂಹಸ್ವಾಮಿ ದೇಗುಲದಲ್ಲಿದ್ದೇನೆ. ನೀವು ನೋಡ್ತಾ ಇರಬಹುದು, ಯೋಗ ನರಸಿಂಹಸ್ವಾಮಿ ದೇಗುಲದಲ್ಲಿ ಯೋಗ ನರಸಿಂಹನ ದರ್ಶನವನ್ನು ಪಡೆದುಕೊಂಡು 2026 ಪೂರ್ತಿ ಯೋಗ ಇರಬೇಕು ಅಂತೇಳಿ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಇಲ್ಲಿ ಇವತ್ತು ಬಂದು ಯೋಗ ನರಸಿಂಹಸ್ವಾಮಿಯ ದರ್ಶನವನ್ನು ಪಡೆಯುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ನೀವು ಸರತಿ ಸಾಲಿನಲ್ಲಿ ನಿಂತಿರುವಂತಹ ಭಕ್ತರನ್ನ ನೋಡ್ತಾ ಇರಬಹುದು. ಬೆಳಗ್ಗೆ 4 ಗಂಟೆಯಿಂದಲೂ ಸಹ ದೇವರ ದರ್ಶನಕ್ಕಾಗಿ ಇಲ್ಲಿ ಕಾದು ಕುಳಿತಿದ್ದಾರೆ. ಇದರ ಜೊತೆಗೆ ವಿಶೇಷ ಅಂತ ಹೇಳಿದ್ರೆ, ಯೋಗ ನರಸಿಂಹಸ್ವಾಮಿ ದೇಗುಲದಲ್ಲಿ ಪ್ರತಿ ವರ್ಷ ಹೊಸ ವರ್ಷದ ಮೊದಲ ದಿನ ಲಾಡುವನ್ನ ವಿತರಣೆ ಮಾಡುವುದು. ಒಂದಲ್ಲ ಎರಡಲ್ಲ, ಬರೋಬ್ಬರಿ 2 ಲಕ್ಷ ಲಾಡುಗಳನ್ನ ವಿತರಣೆ ಮಾಡ್ತಾರೆ. ನೀವು ನೋಡ್ತಾ ಇರಬಹುದು, ಇಲ್ಲಿ ತಿರುಪತಿ ಮಾದರಿಯ ಲಡ್ಡುವನ್ನ 2 ಲಕ್ಷ ಲಾಡುಗಳನ್ನ ವಿತರಣೆ ಮಾಡುವಂತಹ ಕೆಲಸವನ್ನ ಮಾಡ್ತಾರೆ. ಹೀಗಾಗಿಯೇ ಯೋಗ ನರಸಿಂಹಸ್ವಾಮಿ ದೇಗುಲದಲ್ಲಿ ವಿಶೇಷವಾದಂತಹ ಪೂಜೆ ಪ್ರಾರ್ಥನೆಯೊಂದಿಗೆ ಲಾಡುವನ್ನ ವಿತರಣೆ ಮಾಡಿ, ಅಂದ್ರೆ ಹೊಸ ವರ್ಷದ ಮೊದಲ ದಿನ ಸಿಹಿಯನ್ನ ತಿಂದು ಸವಿಯಾದಂತಹ ಮಾತುಗಳನ್ನ ಆಡಬೇಕು ಅಂತೇಳಿ, ವರ್ಷ ಪೂರ್ತಿ ಇದೇ ವಾತಾವರಣ ಇರಲಿ ಅಂತೇಳಿ ಭಕ್ತರಿಗೆ
ಲಾಡು ಮತ್ತೆ ಜೊತೆಗೆ ಪುಳಿಯೋಗರೆ ಪ್ರಸಾದವನ್ನು ಹಂಚುತ್ತಾ ಇದ್ದಾರೆ. 2 ಲಕ್ಷ ಲಾಡುಗಳನ್ನ ಇವತ್ತು ಬೆಳಗ್ಗೆ 4 ಗಂಟೆಗೆ ಆರಂಭಿಸಿ ಮಧ್ಯರಾತ್ರಿ 12 ಗಂಟೆವರೆಗೂ ಸಹ ವಿತರಣೆ ಮಾಡುವಂತಹ ಕೆಲಸವನ್ನು ಮಾಡ್ತಾರೆ. ಈ ಬಗ್ಗೆ ಮಾತಾಡ್ಲಿಕ್ಕೆ ಯೋಗ ನರಸಿಂಹಸ್ವಾಮಿ ದೇಗುಲದ ಶ್ರೀನಿವಾಸ್ ಅವರಿದ್ದಾರೆ. ಸರ್, 2 ಲಕ್ಷ ಲಾಡುಗಳನ್ನ ಅಂತ ಇದ್ದಾರೆ, ಇದರ ಹಿನ್ನೆಲೆ ಏನು, ಯಾವಾಗಲಿಂದ ಇದು ಶುರುವಾಗಿದೆ ಅಂತ? ಮೈಸೂರಿನ ವಿಜಯನಗರ ಯೋಗಾನಂದ ಸ್ವಾಮಿ ದೇವಸ್ಥಾನದಲ್ಲಿ ಪರಮ ಪೂಜ್ಯ ಭಾಷ್ಯಂ ಸ್ವಾಮೀಜಿಯವರು ನೂತನ ವರ್ಷಾರಂಭದ ಪ್ರಯುಕ್ತ ದೇವಸ್ಥಾನಕ್ಕೆ ಆಗಮಿಸುವ ಎಲ್ಲ ಭಕ್ತಾದಿಗಳಿಗೆ 2 ಲಕ್ಷ ಲಡ್ಡು ವಿತರಣಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮ ದಿನಾಂಕ ಇವತ್ತು 1/1/2026 ಗುರುವಾರ ಬೆಳಗ್ಗೆ 4 ಗಂಟೆ ಪ್ರಾರಂಭವಾಗಿದೆ. ಈಗಾಗಲೇ 15ರಿಂದ 20 ಸಾವಿರ ಭಕ್ತಾದಿ ಲಡ್ಡು ಪ್ರಸಾದವನ್ನು ಸ್ವೀಕರಿಸಿ ಭಗವಂತನ ದರ್ಶನ ಪಡೆದು ಪುನೀತರಾಗಿ ಸಂತೋಷವಾಗಿ ತೆರಳುತ್ತಾ ಇದ್ದಾರೆ. ಎಲ್ಲರಿಗೂ ಹೊಸ ವರ್ಷ ಹರ್ಷವನ್ನು, ಸುಖ, ಸಂತೋಷ, ನೆಮ್ಮದಿ ಎಲ್ಲವನ್ನೂ ನಾವು ಕರುಣಿಸಲಿ ಅಂತ ನಾನು ಪ್ರಾರ್ಥನೆ ಮಾಡ್ಕೊಳ್ತೀನಿ. ಆರಂಭ ಆಗಿದ್ದು ಅಂತ ಇದು 93ನೇ ಇಸ್ವಿ ನವೆಂಬರ್ನಲ್ಲಿ ನಮ್ಮ ದೇವಸ್ಥಾನಕ್ಕೆ ರಾಜ್ಕುಮಾರ್ ದಂಪತಿಗಳು ಆಗಮಿಸಿ ಭಾಷ್ಯಂ ಸ್ವಾಮೀಜಿಯವರನ್ನು ಭೇಟಿ ಮಾಡಿ, ಸ್ವಾಮೀಜಿಯವರು ಆವಾಗ ಒಂದು ಮಾತು ಹೇಳಿದ್ರು, ಅಣ್ಣವರೇ, ತಿರುಪತಿಯಲ್ಲಿ ಯಾವ ರೀತಿ ಧ್ವಜಸ್ತಂಭ ಇದೆಯೋ ಅದೇ ಧ್ವಜಸ್ತಂಭ ನಾವು ಮಾಡಿದ್ದೀವಿ ಅಂತ ಹೇಳಿದ್ರು. ಆವಾಗ ಅವರು ಹೇಳಿದ್ರು, ಅಯ್ಯೋ ಬಹಳ ಸಂತೋಷ, ತಿರುಪತಿಯಲ್ಲಿ ನಮ್ಮ ಸಾಮಾನ್ಯ ವರ್ಗದ ಜನರಿಗೆ ಭಗವಂತ ದರ್ಶನ ಆಗೋದಿಲ್ಲ, ಆದ್ದರಿಂದ ಲಡ್ಡು ಪ್ರಸಾದ ಮಾಡಬೇಕು ಅಂತ ಹೇಳ್ತಾರೆ. ಲಡ್ಡು ಪ್ರಸಾದ ನಾವೇ ನಮ್ಮ ದೇವಸ್ಥಾನ ಮಾಡೋಣ ಅಂತ ಹೇಳ್ತಾರೆ. ಈಗ ಮುಂದಿನ ಹೊಸ ವರ್ಷದಲ್ಲೇ ಒಂದೇ ವರ್ಷದಲ್ಲಿ 1,000 ರೂಪಾಯಿ ಕೊಟ್ಟರು. 1,000 ರೂಪಾಯಿಲಿ ಸ್ವಾಮೀಜಿಯವರು 4 ಜನ ಬಾಣಸಿಯನ್ನು ಕರ್ಕೊಂಡ್ಬಂದು ತಿರುಪತಿಯಿಂದ 1,000 ಲಡ್ಡು ಮಾಡಿ ಹೊಸ ವರ್ಷದಿಂದ ಹಂಚಿದ್ರು. ಆವತ್ತು 1,000 ಲಡ್ಡು ಪ್ರಾರಂಭ ಆಗಿದ್ದು, ಇವತ್ತು 2 ಲಕ್ಷಕ್ಕೂ ಆಗಿ ಭಕ್ತಾದಿ ಹಂಚ್ತಾ ಇದ್ದೀವಿ ನಾವು. ಸುಭಾಷ್, ಇದು ವರನಟ ಡಾಕ್ಟರ್ ರಾಜ್ಕುಮಾರ್ ಅವರು ಆರಂಭಿಸಿದಂಥದ್ದು. 1,000 ರೂಪಾಯಿ ನೀಡಿ 1,000 ಲಡ್ಡುವನ್ನ ಇಲ್ಲಿ ತಯಾರಿಸಲಿಕ್ಕೆ ಹೇಳಿದ್ರು. ಇದೀಗ 2 ಲಕ್ಷ ಲಾಡುವನ್ನ ಮುಟ್ಟಿದೆ. ಸುಭಾಶ್ರೀ, ಧನ್ಯವಾದ ರಾಮ್ ತಮ್ಮೆಲ್ಲ ಮಾಹಿತಿಗೆ.